ರಾಯಲ್ ಸುಂದರಿ ಸಂಜನಾ ಆನಂದ್ ನಮ್ಮ ಜೊತೆ ಇದೆ. ಸೊ ಬನ್ನಿ, ರಾಯಲ್ ಸಿನಿಮಾ ರಿಲೀಸ್ ಆಗ್ತದೆ, ಏನು ಹೇಳ್ತಾರೆ, ಹೇಗಿದೆ ಅವ್ರ ಪಾತ್ರದ ಬಗ್ಗೆ ಮಾತಾಡ್ಸ್ಕೊಣ. ಹಾಯ್ ಸಂಜನಾ, ಹೌ ಆರ್ ಯು? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಕಂಗ್ರ್ಯಾಚುಲೇಷನ್ಸ್. ಸಖತ್ತಾಗಿದೆ, ಆ್ಯಕ್ಚುಲಿ ಪೋಸ್ಟರ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಟೀಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸಿನಿಮಾದಲ್ಲಿ ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಯ್ತಾ? ಸಾಂಗ್ಸ್ ಇಷ್ಟ ಆಯ್ತಾ? ಅಫ್ಕೋರ್ಸ್ ಸಖತ್ತಾಗಿದೆ. ನಾನೊಂದು 10 ಟೈಮ್ಸ್ ಕೇಳಿದ್ದೀನಿ. ನಮ್ಮ ಚಾನಲ್ ಹೋಗ್ತಾ ಇದೆ ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ. ಹೌದಾ? ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಓಕೆ, ರಿಲೀಸ್ ಆಗ್ತಾಯಿದೆ, ಎಷ್ಟು ಖುಷಿ ಇದೆ. 24th ಒನ್ ಆಫ್ ದ ಮೆಮೊರಬಲ್ ಡೇ ಆಗುತ್ತೆ ನಿಮ್ಮ ಲೈಫಲ್ಲಿ ಅದು. ಡೆಫಿನೆಟ್ಲಿ ಎಸ್. ಅಂದರೆ ಈ ಡೇಗೆ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ವಿ ನಾವು. ತುಂಬ ಟೈಮನ್ನು ಆಲ್ಮೋಸ್ಟ್ ಎನ್ ಇಯರಿಂದ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ 2025 ಜಾನ್ ಬರ್ತಾ ಇದ್ವಿ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ರಾಯಲ್ ಸಿನಿಮಾ ನಿಮ್ಗೆ ಎಷ್ಟು, ಯಾಕೆ ಬ್ರೋ ಹಿಂಗೆ ನಿಂತ್ಕೊಂಡ್ರಿ? ರಾಯಲ್ ಸಿನಿಮಾ ನಿಮಗೆ ನಿಮ್ಮ ಲೈಫ್ ಎಷ್ಟೊಂದು ಸ್ಪೆಷಲ್ ಅಂತ ಅನ್ಸುತ್ತೆ ನಿಮಗೆ? ತುಂಬ ಸ್ಪೆಷಲ್ ಸರ್, ತುಂಬ ಸ್ಪೆಷಲ್. ಹೌದು, ಅಂದರೆ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ನಾನು ಕಾಣಿಸ್ಕೊತಾ ಇರೋದು. ನನ್ನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇರೋದು. ಆ್ಯಂಡ್ ದಿನಕರ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಾ ಇರೋವಂಥ ಸಿನಿಮಾ. ಒಂದು ಅವ್ರದ್ದೇ ಒಂದು ಸ್ಟ್ಯಾಂಪ್ ಹಾಕ್ತಾರೆ ಎಲ್ಲ ಸಿನಿಮಾದಲ್ಲಿ. ಒಂದು ಡಿಫ್ರೆಂಟಾಗಿ ಮೇಕಿಂಗ್ ಇರುತ್ತೆ. ಸೊ ಬ್ಲಾಕ್ ಬಸ್ಟರ್ಸ್ ಆಗಿದೆ ಅವ್ರ ಎಲ್ಲ ಸಿನಿಮಾಗಳು. ರಾಯಲ್ ಕೂಡ ಅದೇ ಲಿಸ್ಟಲ್ಲಿ ಸೇರುತ್ತೆ ಅನ್ನೋ ಒಂದು ಹೋಪ್ ಇದೆ. ನೋಡಬೇಕು 24th. ಸಾಮಾನ್ಯವಾಗಿ ದಿನಕರ್ ಸರ್ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬ ಹೈಲೈಟ್ ಆಗಿರುತ್ತೆ. ಅದರಲ್ಲೂ ನಾಯಕನಷ್ಟೇ ಹೀರೋಯಿನ್ ಕೂಡ ಪಾತ್ರ ತುಂಬ ಹೈಲೈಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಪಾತ್ರ ಎಷ್ಟರ ಮಟ್ಟಿಗೆ ನಿಮ್ಮ ಕರಿಯರ್ ಬೂಸ್ಟ್ ಆಗುತ್ತೆ, ಅಥವಾ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ಗೆ ತುಂಬ ಖುಷಿ ಕೊಡಿಸುತ್ತೆ? ಸರ್, ನನಗೆ ಪರ್ಸ್ನಲಿ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿ ಸಿಕ್ಕಾಪಟ್ಟೆ ಖುಷಿ ಇದೆ. ಇಡೀ ಸಿನಿಮಾ ಬರ್ತೀನಿ ನಾನು. ಆ್ಯಂಡ್ ತುಂಬ ಪ್ರಾಮಿನೆಂಟ್ ರೋಲ್. ಇಟ್ಸ್ ನಾಟ್ ಅಂದರೆ ತುಂಬ ಇಂಪಾರ್ಟೆನ್ಸ್ ಇರೋವಂಥ ಪಾತ್ರ. ಈ ಸಿನಿಮಾನೂ ಕಾಣಿಸ್ಕೋತೀನಿ. ಮತ್ತು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀನಿ ನಾನು. ಡೈಲಾಗ್ಸ್ ಆಗಿರ್ಬೋದು, ಸಾಂಗ್ಸ್ ಎಲ್ಲದೂ ಸಖತ್ತಾಗಿ ಬಂದಿದೆ ಸರ್, ಪಾತ್ರ ವೈಸ್ ಅಂತ ಹೇಳಿದ್ರು. ಸೊ ಚೆನ್ನಾಗಿ ಬಂದಿದೆ. ನೋಡಬೇಕು 24th ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂತ. ದಿನಕರು ಒಂದು ಕಾಂಪ್ಲಿಮೆಂಟ್ಸ್ ಕೊಟ್ಟೇ ಬಿಟ್ರೆ ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿದ್ದಂಥ ಸಂದರ್ಭದಲ್ಲಿ. ನಾನು ಸಂಜನಾ ಆನಂದ್ ಅವರ ನಟನಿಗೆ ಫಿದಾಗೋಗ್ಬಿಟ್ಟೆ, ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಹೇಗೆ ಅನಿಸುತ್ತೆ ಅದೆಲ್ಲ ಕಾಂಪ್ಲಿಮೆಂಟ್ಸ್ ಕೇಳಿದಾಗ? ಸರ್, ಅವರಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದೇ ನನಗೆ ನನ್ನ ಅದೃಷ್ಟ. ಅದರಲ್ಲಿ ಅವರಿಂದ ಕಾಂಪ್ಲಿಮೆಂಟ್ ಬಂದಿರೋದು ಐ ಥಿಂಕ್ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ವೆರಿ 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 ಹ್ಯಾಪಿ. ಇದಕ್ಕೋಸ್ಕರನೇ ವರ್ಕ್ ಮಾಡೋದು. ಸೊ ನಮ್ಮ ಡೈರೆಕ್ಟರಿಗೆ ಖುಷಿ ಆಯಿತು ಅಂದರೆ ಐ ಥಿಂಕ್ ಗೆದ್ದೆ ಸ್ವಲ್ಪ ಅಂತ. ಸಂಜನಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬ್ಯುಸಿ ಆಗಿದ್ದಾರೆ. ಸೊ ಯಾವೆಲ್ಲ ಸಿನಿಮಾಗಳು ರೆಡಿಯಾಗಿದೆ ನೆಕ್ಸ್ಟ್ 25ಅಲ್ಲಿ? 25ಅಲ್ಲಿ ಮುದೋಳ್, ರಾಯಲ್ ಆದಮೇಲೆ ಮುದೋಳ್ ರೆಡಿ ಇದೆ, ಹೈಗ್ರೀವ ರೆಡಿ ಇದೆ. ಸೊ ಅದೆರಡು ಕೂಡ ಕಂಪ್ಲೀಟ್ ಆಗಿದೆ ಶೂಟಿಂಗ್. ಸೊ ನೋಡ್ಬೇಕು ಯಾವಾಗ ಟೀಮ್ಸ್ಗಳು ಅನೌನ್ಸ್ ಮಾಡ್ತಾರೆ. ತೆಲುಗು ಸಿನಿಮಾ ಕೂಡ ಆಗ್ತಿದೆಯಲ್ಲ ಆ್ಯಕ್ಚುಲಿ. ಸೊ ಅದು ಯಾವ ಹಂತದಲ್ಲಿದೆ, ಏನದು ವಿಚಾರ ಗೊತ್ತಾಗ್ತಾರೆ? ಒಂದು ತೆಲುಗು ಸಿನಿಮಾ ಕೂಡ ಕಂಪ್ಲೀಟ್ ಆಗಿದೆ, ಇನ್ನೊಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ 2025 ಪ್ರಾಬ್ಲಿ ಆದರೆ ಎಲ್ಲಾದರೂ ರಿಲೀಸ್ ಆಗ್ಬೋದು, ಗೊತ್ತಿಲ್ಲ, ನೋಡಬೇಕು. ಸೊ ಮತ್ತೊಮ್ಮೆ ಆರಂಭ ರಾಯಲಿಂದ ಆಗ್ತದೆ. ಸೊ ಮತ್ತೊಮ್ಮೆ ಸಲ್ಗಾ ಟೀಮ್ ಒಂದಾಗ್ತಿದೆ ಅನ್ನೋ ಮಾತನ್ನು ಕೇಳಿದ್ದು, ಕಾದು ನೋಡಬೇಕು. ಅಷ್ಟೇ, ಗೊತ್ತಿಲ್ಲ. ಏನಿವೆ, ನಿಮ್ಮ ಉತ್ತರ ನಮ್ಗೆ ಗೊತ್ತಾಯ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಸಂಜನಾ. ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ರಾಯಲಾಗಿ ಎಂಟ್ರಿ ಕೊಡ್ತಾನೆ ಸಂಜನಾ. ನೆಕ್ಸ್ಟ್ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಅವ್ರಿಗೆ ಇದೇ ಥರ ರಾಯಲಾಗಿ ಇಲ್ಲಿ ಅಂತ ಕೇಳ್ತಾ, ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಯತೀಶ್, ರಾಜ್ ನ್ಯೂಸ್, ಬೆಂಗಳೂರು.